ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ರಾಘವೇಂದ್ರ ಸ್ವಾಮಿಗಳು ಈ ದೇಶದ ಭಾರತ ದೇಶದ ಮಹಾಪುರುಷರು. ರಾಘವೇಂದ್ರ ಸ್ವಾಮಿಗಳ ಪಾದಗಳೇನಿದೆ ಅದು ಕಲ್ಪವೃಕ್ಷದಂತೆ. ಸ್ವರ್ಗಲೋಕದಲ್ಲಿರೋದು ಒಂದೇ ಕಲ್ಪವೃಕ್ಷ, ಆದರೆ ಭೂಲೋಕದಲ್ಲಿ ಎರಡು ಕಲ್ಪವೃಕ್ಷ. ನಮಗೆ ಎರಡು ರಾಘವೇಂದ್ರ ಸ್ವಾಮಿಗಳ ಪಾದಗಳು ಎರಡು ಕಲ್ಪವೃಕ್ಷ ಇದ್ದ ಹಾಗೆ. ಏನು ಬೇಕಾದರೂ ಕೊಡ್ತಕ್ಕಂಥದ್ದು. ಅವರ ಪಾದಕ್ಕೆ ಎರಗಿದ್ರೆ ಸಾಕು, ಅವರ ಪಾದುಕೆ ಸ್ಪರ್ಶ ಮಾಡಿದರೆ ಸಾಕು. ಪಾದುಕೆ ಮೇಲಿನ ಮಂತ್ರಾಕ್ಷತೆ ತಲೆ ಮೇಲೆ ಹಾಕ್ಕೊಂಡ್ರೆ ಆ ಪಾದಗಳ ಮಹಿಮೆಯಿಂದ ನಾವು ಏನು ಬೇಕಾದರೂ ಪಡೆಯಬಹುದು. ಆದ್ದರಿಂದ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ, ಅವರ ಪಾದ ಕಮಲಗಳನ್ನು ನಮಸ್ಕಾರ ಮಾಡ್ತೇವೆ. ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ, ನಾವು ಇಚ್ಛಿಸಿದಂಥ ಎಲ್ಲ ಅಭೀಷ್ಟಗಳನ್ನು ಕೊಡೋದರಲ್ಲಿ ಕಲ್ಪವೃಕ್ಷವಾಗಿವೆ ಅವೆರಡು ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಒಂದು ನಿದರ್ಶನವಾಗಿ ಒಂದು ಘಟನೆ ಹೇಳ್ತೇವೆ. ಸುರಪುರ ಅಂತ ರಾಯಚೂರು ಜಿಲ್ಲೆಯಲ್ಲಿ ಒಂದು ತಾಲೂಕಿದೆ. ಸುರಪುರ ಅಂತ ಒಂದು ಊರು. ಆ ಸುರಪುರದಲ್ಲಿ ಆನಂದದಾಸರು ಅಂತ ಬಹಳ ಪ್ರಸಿದ್ಧರಾದ ಹರಿದಾಸರವರು. ಸುರಪುರ ಆನಂದದಾಸರು ಅಂತಲೇ ಪ್ರಸಿದ್ಧಿ. ಆದರೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಪಾರ ಭಕ್ತಿ ಅವರಿಗೆ, ರಾಯರ ಭಕ್ತರು. ಆ ಸುರಪುರದ ಆನಂದದಾಸರು ಒಂದು ಸಲ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಅಂತ ಹೊರಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರೋದು ಶ್ರಾವಣ ಮಾಸ. ಶ್ರಾವಣ ಬಹುಳ ದ್ವಿತೀಯ ಹೀಗೆ ಬರ್ತದೆ. ಶ್ರಾವಣ ಮಾಸ ಅಂದರೆ ಮಳೆಗಾಲ, ನದಿ ತುಂಬಿ ಹರಿತಾ ಇರ್ತದೆ. ಆ ಸುರಪುರ ಆನಂದದಾಸರು ಆ ಶ್ರಾವಣ ಮಾಸದ ಆರಾಧನೆಗೆ ಮಂತ್ರಾಲಯಕ್ಕೆ ಬರಬೇಕು. ಮಂತ್ರಾಲಯಕ್ಕೆ ಬರಬೇಕಾದ್ರೆ ಆವಾಗ ಬ್ರಿಡ್ಜ್ ಇದ್ದಿಲ್ಲ, ನದಿಗೆ ಬ್ರಿಡ್ಜ್ ಇದ್ದಿಲ್ಲ. ನದಿಯಲ್ಲಿ ಈಸ್ಕೊಂಡೇ ಬರಬೇಕು. ಸುರಪುರ ಆನಂದದಾಸರು ತುಂಗಭದ್ರಾ ನದಿಯನ್ನು ದಾಟಬೇಕು, ಈಜ್ಕೊಂಡು ದಾಟಬೇಕು, ಈ ಕಡೆ ಬರಬೇಕು, ಆರಾಧನೆಯಲ್ಲಿ ಪಾಲ್ಗೊಳ್ಬೇಕು. ನದಿಗೆ ಧುಮುಕಿದ್ರು. ನದಿಯನ್ನು ಈಜಾಡಿಕೊಂಡು ದಾಟ್ತಾ ಇದ್ದಾರೆ. ಆದರೆ ಪ್ರವಾಹ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಯಿತು. ಜಾಸ್ತಿಯಾಗಿ ಎಲ್ಲೋ ಮಳೆ ಬಂದು ನೀರು ನುಗ್ಲಿಕ್ಕೆ ಶುರುವಾಯಿತು. ಆನಂದದಾಸರು ನೀರಿನ ಪ್ರವಾಹದ ಮುಂದೆ ಇವರ ಬಲ ಸಾಕಾಗಲಿಲ್ಲ. ಇವರನ್ನು ತಳ್ಳಿ ತಳ್ಳಿ ಹಾಕ್ತಾ ಇದೆಯಂತೆ. ದಡ ಸೇರಬೇಕು, ಮಂಚಾಲೆ ಸೇರಬೇಕು. ಆದರೆ ಅವರಿಗೆ ಮಂಚಾಲೆ ಸೇರೋದೇ ಬಹಳ ದುರ್ಭರ ಆಯಿತು. ನದಿಯಲ್ಲೇ ಮುಳುಗಿ ಸಾಯ್ತೇನೆ ಅನ್ನುವಂಥ ಪ್ರಸಂಗ ಬಂತು. ಆವಾಗ ಇನ್ನೇನು ಅವರು ಹೊರಟದ್ದೇ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ. ದೋಣಿ ನಡೆಸಲಿಕ್ಕೆ ಯಾರೂ ಇದ್ದಿಲ್ಲ. ಇವರೇ ನದಿಯಲ್ಲಿ ಹಾರಿಕೊಂಡು ಈಜು ದಡ ಸೇರಬೇಕು ಅಂತ ಹೊರಟವರು. ಆವಾಗ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದರು. ಇಂಥ ಸಂದರ್ಭದಲ್ಲೆಲ್ಲ ಅವರ ಸ್ಮರಣೆ ಮಾಡಬೇಕು. ಆಪತ್ತು ಬಂದಾಗ, ಆನಂದದಾಸರು ಕೊಚ್ಚಿ ಹೋಗುವ ಪ್ರಸಂಗ ಬಂದಾಗ ನದಿ ದಾಟ್ತಾ ಇದ್ದಾರೆ. ಆವಾಗ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರು. ಇದ್ದಕ್ಕಿದ್ದ ಹಾಗೆ ಇಬ್ಬರು ಸನ್ಯಾಸಿಗಳು ಒಂದು ದೋಣಿ ತಗೊಂಡು ಬಂದರಂತೆ. ಕಾವಿ ಶಾಟಿ ಉಟ್ಕೊಂಡಿದ್ದಾರೆ, ಕಾವಿ ಬಣ್ಣದ ವಸ್ತ್ರಧಾರಣೆ ಮಾಡಿ ಒಂದು ದೋಣಿ ತಗೊಂಡು ಹುಟ್ಟು ಹಾಕ್ಕೊಂಡು ಇಬ್ಬರು ಸನ್ಯಾಸಿಗಳು ಬಂದರಂತೆ. ಬಂದು ಸುರಪುರದ ಆನಂದದಾಸರನ್ನು ಎತ್ತಿ ಆ ದೋಣಿಯಲ್ಲಿ ಕೂಡಿಸಿ ದಡ ಮುಟ್ಟಿಸಿದರು. ದಡ ಮುಟ್ಟಿದ ಮೇಲೆ ಇವರಿಗೆ ಜೀವ ಬಂದ ಹಾಗಾಯಿತು. ಆನಂದದಾಸರು ಕೇಳಿದ್ರಂತೆ, ತಾವು ಸನ್ಯಾಸಿಗಳು ಮಹನೀಯರು, ದೋಣಿ ತಗೊಂಡು ಬಂದಿದ್ದೀರಿ, ಯಾರು ತಾವು ಗೊತ್ತಾಗಿಲ್ಲ ನನಗೆ ಅಂತ ಬಹಳ ಜಿಜ್ಞಾಸೆಯಿಂದ ಕೇಳ್ತಾರೆ. ಆಗ ಒಬ್ಬರು ಹೇಳಿದ್ರಂತೆ, ನಂದು ಮಂಚಾಲೆ ರಾಘಪ್ಪ ಅಂತ ಹೆಸರು, ಮಂಚಾಲೆ ರಾಘಪ್ಪ ಅಂತ ನಾನು ಕರೀತಾರೆ ಅಂತ ಒಬ್ಬರು ಹೇಳಿದರು. ಇನ್ನೊಬ್ಬರು ಹೇಳಿದರು, ನನ್ನನ್ನು ವಾದಪ್ಪ ಅಂತ ಕರೀತಾರೆ, ಮಂಚಾಲಿ ವಾದಪ್ಪ ಅಂತ ನನ್ನ ಹೆಸರು, ಹಾಗೆ ಅಂತ ಅಂದ್ರಂತೆ. ಮಂಚಾಲಿ ರಾಘಪ್ಪ, ಮಂಚಾಲಿ ವಾದಪ್ಪ ಇವರಿಬ್ಬರು ದೋಣಿ ತಗೊಂಡು ಬಂದು ಆನಂದದಾಸರನ್ನು ದಡ ಸೇರಿಸಿದರು. ಆಮೇಲೆ ಗೊತ್ತಾಯಿತು ಇವರಿಗೆ ಯಾರು ಮಂಚಾಲೆ ರಾಘಪ್ಪ ಅಂದರೆ
ರಾಘವೇಂದ್ರ ಸ್ವಾಮಿಗಳು ಅವರೇ ರಾಘಪ್ಪ ಅಂತ ಪ್ರಸಿದ್ಧರಾದವು. ಈಗಲೂ ನಾಣ್ಣುಡಿ ಹೇಳ್ತಾರೆ, ತಿರುಪತಿ ತಿಮ್ಮಪ್ಪ, ದೇವರು ಅಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂದರೆ ಮಂಚಾಲಿ ರಾಘಪ್ಪ ಅಂತ. ಅವರೇ ಹೇಳ್ಕೊಂಡದ್ದು ಈ ಹೆಸರು. ನನ್ನ ಹೆಸರು ಮಂಚಾಲಿ ರಾಘಪ್ಪ ಅಂತ ರಾಯರು ಹೇಳ್ಕೊಂಡ್ರಂತೆ. ಅದರ ಪಕ್ಕದ ವೃಂದಾವನ ಅಂತ ಹೇಳಿದ್ನಲ್ಲ, ಅಲ್ಲಿ ವಾದೀಂದ್ರ ತೀರ್ಥರಿದ್ದಾರೆ, ಅವರೂ ಜೊತೆಗೆ ಬಂದರಂತೆ, ಇವ್ರನ್ನ ಕಾಪಾಡಬೇಕು ಆನಂದದಾಸರನ್ನ ಅಂತ. ಅವರೇ ವಾದಪ್ಪ ಅಂತ, ವಾದೀಂದ್ರ ತೀರ್ಥರು ಅವರನ್ನು ವಾದಪ್ಪ ಅಂತ ತಾವೇ ಹೇಳ್ಕೊಂಡಿದ್ದಾರೆ. ಹೀಗೆ ಮಾಡಿ ಸುರಪುರ ಆನಂದದಾಸರನ್ನು ದಡ ಸೇರಿಸಿ ಅದೃಶ್ಯರಾಗಿ ಹೋದ್ರಂತೆ. ಆಮೇಲೆ ವೃಂದಾವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಆ ರಾಯರನ್ನು ಮತ್ತು ವಾದೀಂದ್ರ ತೀರ್ಥರನ್ನು ನೋಡಿದವರು ಆನಂದದಾಸರು. ಹೀಗೆ ಯಾವ ರೀತಿ ಆಪತ್ತಿನಲ್ಲಿ ಕಾಪಾಡ್ತಾರೆ. ಇವತ್ತು ಕೂಡ ಇದರ ಸಂಕೇತ ಏನು ಅಂದರೆ ಅವ್ರನ್ನ ಆನಂದದಾಸರನ್ನು ಕಾಪಾಡಿದ್ದಾರೆ, ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ. ಯಾಕೆ ಅಂದರೆ ಸುರಪುರ ಆನಂದದಾಸರು ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ, ಎಲ್ರಿಗೂ ಪ್ರತಿನಿಧಿ ಅವರು. ಇವತ್ತು ಅನೇಕ ಜನರಿದ್ದಾರೆ, ಅವರೆಲ್ಲ ಸಂಸಾರ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಈ ಸಂಸಾರದ ಪ್ರವಾಹದಲ್ಲಿ ಎಲ್ಲೆಲ್ಲಿಯೋ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲೋ ದಿಕ್ಕು ತಪ್ಪಿ ಹೋಗ್ತಾ ಇದ್ದಾರೆ, ಆಪತ್ತಿಗೊಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಆನಂದದಾಸರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿದರೆ ಆಗ ಅವರು ಈ ಸಂಸಾರ ಸಾಗರದಿಂದಲೇ ನಮ್ಮನ್ನು ಪಾರು ಮಾಡಿ ದಡ ಸೇರಿಸ್ತಾರೆ. ಅದಕ್ಕೆ ಸಂಕೇತ ಅದು. ಒಂದು ಅನ್ನ ಮಾಡುವಾಗ ಪ್ರತಿಯೊಂದು ಅಗಳನ್ನು ಹೆಚ್ಚಿಗೆ ನೋಡಬೇಕಾಗಿಲ್ಲ, ಬೆಂದಿದೆಯೋ ಇಲ್ಲೋ ಅಂತ. ಮೇಲಿನ ಒಂದು 2 ಅಗಳನ್ನು ತೆಗೆದು ಹೆಚ್ಚಿಗೆ ನೋಡಿದರೆ ಅನ್ನ ಆಗಿದೆ ಅಂತ ಅರ್ಥ. ಹಾಗೆ ಒಂದು ನಿದರ್ಶನ ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ. ಇದರಿಂದ ಎಲ್ಲರನ್ನೂ ಸಂಸಾರ ಸಾಗರದಲ್ಲಿ ಬಿದ್ದವರನ್ನು, ಈ ಕಷ್ಟ ಕೋಟಿಲೆಗಳ ಸಾಗರದಲ್ಲಿ ಬಿದ್ದವರನ್ನು ನಾವು ಸುಲಭವಾಗಿ ಪಾರು ಮಾಡ್ತೇವೆ, ದಾಟ್ತೇವೆ. ಇವತ್ತು ವ್ಯವಹಾರದಲ್ಲಿ ಮುಳುಗೋ ಪ್ರಸಂಗ ಇರ್ತದೆ, ಅಥವಾ ಇನ್ನೇನೋ ಅನಾರೋಗ್ಯದಲ್ಲಿ ಮುಳುಗಿರ್ತಾರೆ, ಚಿಂತೆಯಲ್ಲಿ ಮುಳುಗಿರ್ತಾರೆ. ಅಂಥವ್ರನ್ನೆಲ್ಲ ಎತ್ತಿ ಉದ್ಧಾರ ಮಾಡಲಿಕ್ಕೆ ನಾವಿದ್ದೀವಿ, ನಾವಿಬ್ಬರು ಸೇರಿ ನಿಮ್ಮನ್ನು ಉದ್ಧಾರ ಮಾಡ್ತೇವೆ ಅಂತ ಅವರಿಬ್ಬರು ತೋರಿಸಿಕೊಟ್ಟದ್ದು ಅದರ ಸಂಕೇತ ಇದು. ಅದರಿಂದ ಇವತ್ತಿನ ಕಷ್ಟದಲ್ಲಿದ್ದವರೆಲ್ಲ ಏನೂ ಯೋಚನೆ ಮಾಡಬೇಕಾಗಿಲ್ಲ. ರಾಘವೇಂದ್ರ ಸ್ವಾಮಿಗಳು ವೃಂದಾವನದಲ್ಲಿ ಇದ್ದಾರೆ, ಅವರನ್ನು ಸ್ಮರಣೆ ಮಾಡಬೇಕು, ನಮ್ಮನ್ನು ಪಾರುಗಾಣಿಸ್ತಾರೆ ಅನ್ನೋದು ಈ ಪವಾಡದ ಆಂತರ್ಯ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ತಾ ನಾರಾಯಣ ಸ್ಮರಣೆ ಮಾಡ್ತೇವೆ.